ನಮಸ್ಕಾರ ಪ್ರಿಯ ವೀಕ್ಷಕರೇ. ನಾವು ದಿನವಿಡೀ ಏನೋ ಒಂದು ಕೆಲಸವನ್ನ ಮಾಡಿಕೊಂಡು ರಾತ್ರಿ ಮಲಗಿದಾಗ ಕೆಲವೊಂದು ಬೀಳುವಂತಹ ಕನಸುಗಳು ನಮಗೆ ಕೆಲವು ನಿಗೂಢ ಸಂದೇಶಗಳನ್ನ ನೀಡುವಂತಹದ್ದಾಗಿರ್ತವೆ. ಹಿಂದೂ ಧರ್ಮದ ಪುರಾಣದ ಪ್ರಕಾರ ಕನಸುಗಳಿಗೆ ವಿಶೇಷ ಸ್ಥಾನ ಇರುವಂತಹದ್ದು. ನೀವು ರಾತ್ರಿ ಮಲಗಿದಾಗ ಇಂತಹ ಕೆಲವು ಕನಸುಗಳೇನಾದ್ರೂ ನೀವು ಕಂಡಿದ್ದೆ ಆದ್ರೆ ಅದು ನಿಮ್ಮನ್ನ ಕೋಟ್ಯಾಧಿಪತಿಗಳನ್ನಾಗಿ ಮಾಡುವಂತಹ ಸೂಚನೆಗಳಾಗಿರಬಹುದು. ಹೌದು, ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯೇ ಇಂತಹ ಕನಸುಗಳ ಮೂಲಕ ನಿಮಗೆ ಮುನ್ಸೂಚನೆಯನ್ನ ನೀಡ್ತಾಳೆ. ಅವುಗಳ ಬಗ್ಗೆ ಇವತ್ತು ಸವಿಸ್ತಾರವಾಗಿ ತಿಳಿತಾ ಹೋಗೋಣ. ಅದಕ್ಕೂ ಮುಂಚೆ ನಾವು ನಿಮ್ಮ ಜೀವನದಲ್ಲಿ ಏನೇ ಒಂದು ಸರಿಯಾಗಿಲ್ಲ, ಏನೋ ಒಂದು ಪ್ರಾಬ್ಲಮ್ ಇದೆ ಅನಿಸ್ತಾ ಇದೆಯಾ, ಅಥವಾ ಮದುವೆ ವಿಚಾರದಲ್ಲಿ ತಡವಾಗ್ತಾ ಇದೆ, ಅಥವಾ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಮಸ್ಯೆಗಳು ಬರ್ತಾ ಇದೆ, ಮನಃಶಾಂತಿ ಇಲ್ಲ, ಹಣಕಾಸಿನ ತೊಂದರೆ, ಕುಟುಂಬದಲ್ಲಿ ಅಸಮಾಧಾನ, ಇಂತಹ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇರ್ತದೆ. ಆದ್ರೆ ಕೆಲವೊಮ್ಮೆ ಇದರ ಹಿಂದೆ ನಿಮ್ಗೆ ಏನಕ್ಕೆ ಈ ಸಮಸ್ಯೆಗಳಿದೆ ಅನ್ನುವಂಥದ್ದು ಗೊತ್ತಾಗಲ್ಲ, ಆದ್ರೆ ಆಳವಾದ ಕಾರಣ ಅನ್ನುವಂಥದ್ದಿದೆ. ಹಾಗಾಗಿ ಸರಿಯಾದಂತಹ ದಾರಿ ಮತ್ತು ಮಾರ್ಗದರ್ಶನ ಸಿಕ್ಕರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಸಿಗ್ತದೆ. ಗುರೂಜಿ ಅವರನ್ನ ನೇರವಾಗಿ ಭೇಟಿ ಮಾಡಲು ಅಥವಾ ಅವರ ಜೊತೆ ಮಾತನಾಡಲು ಕೆಳಗೆ ಕಾಣ್ತಾ ಇರುವಂತಹ ಸಂಖ್ಯೆಗೆ ಸಂಪರ್ಕಿಸಿ. ಹಾಗೆ ಒಮ್ಮೆ ಮಾತನಾಡಿ ನೋಡಿ, ನಿಮ್ಗೆ ಖಂಡಿತವಾಗಿ ಉತ್ತರ ಸಿಗಬಹುದು. ಹಾಗೆ ಈ ಕನಸಿನ ಬಗ್ಗೆ ನಾವು ತಿಳಿತಾ ಹೋದ್ರೆ, ಈ ಕನಸುಗಳು ಯಾಕೆ ಬೀಳುತ್ತೆ, ಹೇಗೆ ಇರುತ್ತೆ ಆ ಕನಸುಗಳು, ಈ ತರದ ಕನಸುಗಳು ಬೀಳೋದ್ರಿಂದ ನಮ್ಗೆ ಜೀವನದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಆ ಕನಸುಗಳ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಈ ಕನಸಿನಲ್ಲಿ ಕಾಡಿನ ಪ್ರಾಣಿಗಳಾದ ಹುಲಿ, ಸಿಂಹ ಈ ತರ ಏನಾದ್ರು ಕಾಣಿಸ್ಕೊಂಡ್ರೆ ಎಂತವ್ರಿಗೆ ಆದ್ರೂ ಕೂಡ ಎದೆ ಹೊಡೆಯುವುದಂತೂ ಸಹಜ ಅಲ್ವಾ. ಹಾಗೇನೆ ಇದು ಶಾಸ್ತ್ರಗಳ ಪ್ರಕಾರ ಇವು ದೇವತೆಗಳ ವಾಹನಗಳಾಗಿರೋದ್ರಿಂದ ಇವುಗಳು ಕಾಣುವುದು ತುಂಬಾ ಶುಭ ಅಂತಾನೆ ಹೇಳ್ತಾರೆ. ನೀವು ಭವಿಷ್ಯದಲ್ಲಿ ಏನಾದ್ರೂ ಒಳ್ಳೆ ಕೆಲಸವನ್ನ ಕೈ ಹಾಕಿದ್ರೆ ಆದ್ರೆ ಕೈಗೂಡಲು ಬಹಳ ಯಶಸ್ಸು ಸಿಗುವಂತಹ ಒಂದು ಮುನ್ಸೂಚನೆ ಆಗಿರ್ತದೆ. ಹಾಗೆಯೇ ಬಿಳಿ ಕುದುರೆ ಆಗಿರಬಹುದು ಅಥವಾ ಬಿಳಿಯ ಆನೆ ಆಗಿರಬಹುದು, ಈ ರೀತಿಯಾದಂತಹ ಪ್ರಾಣಿಗಳೇನಾದ್ರೂ ನಿಮ್ಮ ಕನಸಿನಲ್ಲಿ ಕಂಡಿದ್ದೆ ಆದ್ರೆ ನಿಮಗೆ ಪುಣ್ಯ ಫಲ ಅನ್ನುವಂಥದ್ದು ಪ್ರಾಪ್ತಿ ಆಗ್ತಾ ಇದೆ, ಆರ್ಥಿಕವಾಗಿ ದೊಡ್ಡ ಮಟ್ಟದ ಒಂದು ಪ್ರಗತಿ ಅನ್ನುವಂಥದ್ದು ಕಾಣ್ತಾ ಇದ್ದೀರಿ ಅನ್ನುವಂತಹ ಸೂಚನೆಗಳಾಗಿರ್ತದೆ. ಕಾಡಿನ ಒಂದು ಮೃಗ ಪ್ರಾಣಿಗಳಾಗಿದ್ರು ಕೂಡ ಈ ರೀತಿಯಾಗಿ ನಿಮಗೆ ಶುಭ ಸೂಚನೆಯನ್ನ ತೋರಿಸುವಂತಹದ್ದಾಗಿರ್ತವೆ. ಈ ರೀತಿಯಾದಂತಹ ಕನಸುಗಳೇನಾದ್ರೂ ಬಿದ್ರೆ ಬಹಳಷ್ಟು ಜನ ಸತ್ತವರ ಅವ್ರಿಗೆ ಹತ್ರದಲ್ಲಿರುವಂತ ಏನಾದ್ರು ಸಾವನ್ನಪ್ಪಿದ್ರೆ ಅಂತವ್ರು ಕನಸಿಗೆ ಬರುವಂತದ್ದಾಗ್ತದೆ. ಸತ್ತವರೇನಾದ್ರೂ ಕನಸಿಗೆ ಬಂದ್ರೆ ಅಥವಾ ತಾವೇ ಸತ್ತಂತೆ ಕನ್ಸ್ಕೊಂಡ್ರೆ, ಯಾರಾದ್ರೂ ನಿಮ್ಗೆ ಇಷ್ಟಪಡುವಂತ ವ್ಯಕ್ತಿಗಳು ಸತ್ತಂತೆ, ಅವ್ರಿನ್ನೂ ಚೆನ್ನಾಗೇ ಇರ್ತಾರೆ ಆದ್ರೆ ಸತ್ತಂತೆ ಕನಸು ಬಿದ್ರೆ ಅದರ ಒಂದು ಅರ್ಥ ಏನಪ್ಪಾ ಅಂದ್ರೆ ಅದರ ಅರ್ಥ ವಾಸ್ತವದಲ್ಲಿ ಇಂತಹ ಕನಸುಗಳು ನಿಮ್ಮ ಆಯುಷನ್ನ ವೃದ್ಧಿ ಮಾಡ್ತದೆ. ಹಾಗೂ ಯಾರು ಬದುಕಿರುವಂತಹವರು ಸತ್ತಂತೆ ಕನಸು ಬೀಳುತ್ತೆ ಅಂತಹವರ ಆಯುಷ್ ಕೂಡ ವೃದ್ಧಿ ಆಗ್ತದೆ. ಇದರ ಬಗ್ಗೆ ನೀವು ಚಿಂತಿಸುವಂತದ್ದು ಬೇಡ. ಇನ್ನು ಹಣ್ಣುಗಳು ಕನಸಿಗೆ ಬಿದ್ದಿದ್ದೆ ಆದ್ರೆ ಮನೆಯಲ್ಲಿ ಸಂತಾನ ಭಾಗ್ಯ ಅನ್ನುವಂತಹ ಶುಭ ಸುದ್ದಿಯನ್ನ ಕೇಳ್ತೀರಾ. ಅದ್ರಲ್ಲೂ ಗಂಡು ಮಗುವಿನ ಜನನ ಆಗುವಂತಹ ಮುನ್ಸೂಚನೆ ಅಂತ ಹೇಳಲಾಗ್ತದೆ. ಕನ್ನಡಿಯಲ್ಲಿ ಕನಸನ್ನ ಈ ಒಂದು ಕನ್ನಡಿ ರೀತಿಯಾದಂತಹ ಕನಸೇನಾದ್ರೂ ಬಂದಿದ್ದೆ ಆದ್ರೆ ಬಹಳ ಅಪರೂಪವಾಗಿ ಆಗುವಂತಹ ಸಂಗತಿ ಇದು. ಕನ್ನಡಿ ಕಾಣುವಂತಹದ್ದು ಕನಸಲ್ಲಿ ಆ ರೀತಿಯಾದಂಥದ್ದು ಏನಾದ್ರು ಕಂಡಿದ್ದೆ ಆದ್ರೆ, ಒಂದು ವೇಳೆ ನಿಮಗೆ ಕನ್ನಡಿ ಏನಾದ್ರು ಕನಸಲ್ಲಿ ಕಂಡಿದ್ದೆ ಆದ್ರೆ ಅತಿ ಶೀಘ್ರದಲ್ಲಿ ನಿಮಗೆ ಬಂಗಾರ ಅಥವಾ ಆಭರಣಗಳು ಸಿಗುವಂತಹ ಲಾಭ ಇದೆ ಅನ್ನುವಂಥದ್ದು ಇದರ ಅರ್ಥವಾಗಿರ್ತದೆ ಅಂತ ಈ ಮೂಲಕವಾಗಿ ಈ ಪುರಾಣಗಳ ಶಾಸ್ತ್ರದ ಪ್ರಕಾರ, ಸ್ವಪ್ನ ಶಾಸ್ತ್ರ ಅನ್ನೋದ್ರ ಪ್ರಕಾರ ತಿಳಿಸ್ಕೊಡ್ತಾರೆ. ಇನ್ನು ನಿಮಗೆ ಸುಂದರವಾದಂತಹ ಒಬ್ಬ ಸ್ತ್ರೀ, ಅಲಂಕೃತಗೊಂಡಿರುವಂತಹ ಸ್ತ್ರೀ ಏನಾದ್ರು ಈ ಒಂದು ಸ್ವರೂಪದಲ್ಲಿ ತುಂಬಾ ಸುಂದರವಾಗಿ ಅಲಂಕಾರಗೊಂಡಿರುವಂತಹ ಸ್ತ್ರೀಯ ದೇವಿ ರೂಪದ ಸ್ವರೂಪದಲ್ಲಿ ನಿಮ್ಗೆ ಏನಾದ್ರು ಕಂಡಿದ್ದೆ ಆದ್ರೆ, ಆ ಕನಸು ಬಂದಿದ್ದೆ ಆದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಕಟಾಕ್ಷ ಅನ್ನುವಂತಹದರ ಸೂಚನೆ ಆಗಿರ್ತದೆ. ಅಂತಹ ಕನಸುಗಳು ಬಿದ್ದಿದ್ದೆ ಆದ್ರೆ ಕೆಲವೇ ದಿನಗಳಲ್ಲಿ ನಿಮಗೆ ಧನಲಾಭಗಳಾಗುವಂತಹ ಸಾಧ್ಯತೆ ಇರ್ತದೆ. ಇನ್ನು ನೀವು ದೇವರ ಮುಂದೆ ಕೈ ಮುಗಿಯುವುದು, ಪೂಜೆ ಮಾಡುತ್ತಿರುವಂತಹ ಕನಸುಗಳೇನಾದ್ರೂ ನೀವು ಕಂಡಿದ್ದೆ ಆದ್ರೆ ನಿಮ್ಮ ತಲೆಯ ಮೇಲೆ ಇರುವಂತಹ ಸಾಲದ ಹೊರೆ ಅತಿ ಶೀಘ್ರದಲ್ಲಿ ಇಳಿಯುವಂತೆ ಮತ್ತು ಋಣಬಾಧೆಯಿಂದ ಮುಕ್ತರಾಗುತ್ತೀರಿ ಅನ್ನುವಂಥದ್ರ ಸೂಚನೆ ಆಗಿರ್ತದೆ. ನೋಡಿ,
ಯಾವುದೇ ರೀತಿಯಾದಂತಹ ಒಂದು ಭಯ ಪಡುವಂತಹ ಅವಶ್ಯಕತೆ ಇರೋದಿಲ್ಲ. ಈ ರೀತಿಯಾಗಿ ನಿಮಗೆ ಕೆಲವೊಂದು ಬಾರಿ ಕನಸಿನಲ್ಲಿ ನಿಮಗೆ ದೇವ್ರ ಬಳಿ ಪೂಜೆ ಮಾಡ್ತಾ ಇರೋ ಹಾಗೆ ಅಥವಾ ಇನ್ನೇನೋ ಒಂದು ದೇವಸ್ಥಾನಕ್ಕೆ ಹೋಗಿರೋ ಹಾಗೆ ಕನಸು ಬಿದ್ದಿತ್ತು ಅಂದ್ರೆ ಅಲ್ಲಿ ನೀವು ಪೂಜೆ ಸಲ್ಲಿಸ್ತಾ ಇರೋ ಹಾಗೆ ನಿಮ್ಮ ಋಣಬಾಧೆ ಅನ್ನೋದು ಕಳೀತದೆ. ಏನೋ ಅನ್ಕೊಂಡಿರ್ತಾರೆ, ಆ ದೇವ್ರು ನಮ್ಮನ್ನ ಕರಿತಾ ಇದೆ, ನಾವು ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು ಅಂತ. ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು ಅಂದ್ರೆ ನೀವು ಮನ್ಸಾರೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬನ್ನಿ. ಈ ರೀತಿಯಾದಂತಹ ಕಾರಣಗಳನ್ನ ಕೊಟ್ಟು ಹೋಗಿ ಪೂಜೆ ಮಾಡಿಸ್ಬೇಡಿ. ಹಾಗಾಗಿ ಆ ರೀತಿಯಾಗಿ ದೇವರ ಅನುಗ್ರಹ ಅನ್ನೋದು ನಿಮ್ಗೆ ಕನಸಿನ ಮೂಲಕವೇ ಆಗ್ತದೆ. ಹಾಗೇನೆ ಹೂವಿನ ಬಗ್ಗೆ ಕೂಡ ಎಲ್ಲರಿಗೂ ಕುತೂಹಲವಿರ್ತದೆ. ಕನಸಿನಲ್ಲಿ ಈ ಒಂದು ರೀತಿಯಾದಂತಹ ಹೂ ಕಂಡಿದ್ದೆ ಆದ್ರೆ ನಿಮಗೆ ವಿಶೇಷವಾಗಿ ಲಕ್ಷ್ಮೀ ದೇವಿಯ ಕಟಾಕ್ಷ ಅನ್ನುವಂಥದ್ದು ಆಗ್ಬೋದು. ಇನ್ನು ಸಾಮಾನ್ಯವಾಗಿ ವಿಷಪ್ರಾಣಿ ಆಗಿರುವಂತಹ ಹಾವು, ಅದು ಕೂಡ ಏನಾದ್ರೂ ನಿಮಗೆ ಕಾಣಿಸ್ಕೊಂಡಿದ್ದೆ ಆದ್ರೆ ಹರಿದ್ಕೊಂಡು ಹೋಗ್ತಾ ಇರೋ ಹಾಗೆ ಕಾಣಿಸ್ಕೊಂಡಿದ್ದಾದ್ರೆ ಅಶುಭ ಅಂತ ಹೇಳ್ತಾರೆ. ಆದ್ರೆ ಹಾವು ಬಂದು ನಿಮಗೆ ಕಚ್ಚಿದಂತೆ ಏನಾದ್ರೂ ಕನಸು ಬಿದ್ದಿದ್ದೆ ಆದ್ರೆ ನಿಮಗೆ ಅದು ಅತಿ ಹೆಚ್ಚಿನ ಧನಲಾಭಗಳನ್ನ ನೀಡುವಂತಹ ಮುನ್ಸೂಚನೆ ಆಗಿರ್ತದೆ. ಇನ್ನು ರೈತರು ಬೆಳೆದಂತಹ ಬೆಳೆ ಅಥವಾ ದವಸ ಧಾನ್ಯಗಳ ರಾಶಿ ಹಾಕಿರುವಂತಹ ರೀತಿಯಾಗಿ ಏನಾದ್ರೂ ನಿಮ್ಗೆ ಕನ್ಸ್ಕೊಂಡಿದ್ದೆ ಆದ್ರೆ ನಿಮಗೆ ಅದು ರಾಜಯೋಗ ಅಥವಾ ಗಜಕೇಸರಿಯ ಯೋಗ ಶುರುವಾಗ್ತಾ ಇದೆ. ಈ ಒಂದು ಗಜಕೇಸರಿ ಯೋಗದಂತೆಯೇ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ತರ್ತದೆ ಅನ್ನೋದು ಇದರ ಸೂಚನೆ ಆಗಿರ್ತದೆ. ಹಾವು ನಿಮಗೇನಾದ್ರೂ ಎಡೆ ಹತ್ತಿರ ರೀತಿಯಾಗಿ ಏನಾದ್ರೂ ಕನ್ಸ್ಕೊಂಡಿದ್ದಿ ಅಂದ್ರೆ ನಿಮಗೇನಾದ್ರೂ ನಾಗದೋಷ ಇದ್ರೆ, ಸರ್ಪದೋಷಗಳಿದ್ರೆ ಅದು ನಿಮಗೆ ನಿವಾರಣೆ ಆಗಿದೆ ಅಂತ ಹೇಳಿ. ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿಯೇ ನಿಮಗೆ ಕನಸಿನಲ್ಲಿ ದರ್ಶನ ಕೊಟ್ಟು ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿ. ಹಾವು ಮನೆಯ ಒಳಗೆ ಬಂದು ವಾಪಸ್ ಎಡೆ ಎತ್ತಿ ಹೋಗೋ ಹಾಗೆ ಕೆಲವರಿಗೆ ಕನಸು ಬೀಳುತ್ತೆ. ಆ ರೀತಿಯಾಗಿ ಏನಾದ್ರೆ ನಾಗದೋಷಗಳು ಅಥವಾ ಈ ಒಂದು ದೋಷಗಳೇನಾದ್ರೂ ಇದ್ರೆ ಅದರಿಂದ ದೋಷಗಳಿಂದ ನಿವಾರಣೆ ಆದ್ರಿ ಅಂತ ಹೇಳಿ ಇದ್ರ ಅರ್ಥ ಆಗಿರ್ತದೆ. ಕನಸುಗಳು ಕೂಡ ಎಷ್ಟು ನಮಗೆ ಪ್ರಭಾವವನ್ನ ಬೀರ್ತವೆ ಹಾಗೂ ನಮಗೆ ಮುನ್ಸೂಚನೆಗಳನ್ನ ನೀಡ್ತವೆ ಅಲ್ವಾ. ಹಾಗಾಗಿ ನೋಡಿದ್ರಲ್ಲ, ಈ ರೀತಿಯಾದಂತಹ ಪ್ರತಿಯೊಬ್ಬರಿಗೂ ಕನಸಿನ ಹಿಂದೆಯೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಅರ್ಥವಿರ್ತದೆ. ಇಂತಹ ಶುಭ ಕನಸುಗಳು ನಿಮ್ಮ ಬದುಕಿನಲ್ಲಿ ಸಂತೋಷ ಸಮೃದ್ಧಿಯನ್ನ ತರಲಿ. ಈ ಮಾಹಿತಿ ನಿಮಗೆ ಉಪಯುಕ್ತಕವಾಗ್ತಿದೆ ಅಂತ ತಿಳ್ಕೊಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಮಹಾಲಕ್ಷ್ಮಿಯ ಕೃಪೆ ನಿಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.